ಜನವಸತಿ ಪ್ರದೇಶದಲ್ಲಿ ಕಾಣಿಸಿಕೊಂಡಿರುವಂತಹ ಭಾರೀ ಗಾತ್ರದ ಹೆಬ್ಬಾವು ರಸ್ತೆಯ ಮೇಲೆ ಬರ್ತಾ ಇದ್ದಂತಹ ಹೆಬ್ಬಾವನ್ನ ಕಂಡು ಗ್ರಾಮಸ್ಥರು ಶಾಕ್ ಆಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗ್ರಾಮದಲ್ಲಿ ಕಾಣಿಸಿಕೊಂಡಿರುವಂತಹ ಹೆಬ್ಬಾವು ರಸ್ತೆಯ ಮೇಲೆ ಬರ್ತಾ ಇದ್ದಂತಹ ಹೆಬ್ಬಾವನ್ನ ಕಂಡು ಗ್ರಾಮಸ್ಥರು ಶಾಕ್ ಆಗಿದ್ದಾರೆ. ಬರೋಬ್ಬರಿ 15 ಅಡಿ ಉದ್ದ ಇದೆ. ಸ್ಥಳೀಯರು ಆ ಹೆಬ್ಬಾವನ್ನ ರಕ್ಷಣೆ ಕೂಡ ಮಾಡಿದ್ದಾರೆ. ರಸ್ತೆಯ ಮೇಲೆ ಬರ್ತಾ ಇರುತ್ತೆ. ಅರಣ್ಯದ ಅಂಚಿನಲ್ಲಿರುವಂತಹ ಬಂಬೂಸರ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಣಿಸ್ಕೊಂಡಿದೆ. ಹೆಬ್ಬಾವಿನ ಭೀತಿ ಜನರಿಗೂ ಕೂಡ ಜಾಸ್ತಿ ಆಗ್ತಾ ಇದೆ. ಹೆಬ್ಬಾವನ್ನ ರಕ್ಷಿಸಿ ಭದ್ರಾ ಅರಣ್ಯ ಅಭಯಾರಣ್ಯಕ್ಕೆ ಕೂಡ ಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಕಡೆಯಿಂದ. ಜನವಸತಿ ಪ್ರದೇಶದಲ್ಲಿ ಕಾಣಿಸಿಕೊಂಡಿರುವಂತಹ ಭಾರೀ ಗಾತ್ರದ ಹೆಬ್ಬಾವನ್ನ ಕಂಡು ಗ್ರಾಮಸ್ಥರೆಲ್ಲರೂ ಕೂಡ ಭಯಭೀತರಾಗಿದ್ದಾರೆ, ಶಾಕ್ ಆಗಿದ್ದಾರೆ. ತಕ್ಷಣ ಅದನ್ನ ರಕ್ಷಣೆ ಮಾಡುವಂತಹ ಕೆಲಸ ಕೂಡ ಮಾಡಿರುವಂಥದ್ದು ಅರಣ್ಯ ಇಲಾಖೆ ಕಡೆಯಿಂದ. ಬರೋಬ್ಬರಿ 15 ಅಡಿ ಉದ್ದ ಇದೆ. ಅರಣ್ಯದ ಅಂಚಿನಲ್ಲಿರುವಂತಹ ಬಂಬೂಸರ ಅಲ್ಲಿ ಹೆಬ್ಬಾವಿನ ಭೀತಿ ಹೆಚ್ಚಾಗ್ತಾ ಇದೆ ಕೂಡ. ಅರಣ್ಯದ ಅಂಚಿನಲ್ಲಿರೋದ್ರಿಂದ ಹಾವುಗಳಾಗಿರ್ಬೋದು, ಅರಣ್ಯ ಪ್ರದೇಶದ ಪ್ರಾಣಿಗಳಾಗಿರ್ಬೋದು ಎಲ್ಲವೂ ಕೂಡ ಊರುಗಳತ್ತ ಧಾವಿಸೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಈ ಬೇಸಿಗೆ ಬಂತು ಅಂತ ಹೇಳಿದ್ರೆ ನೀರನ್ನು ಹರಿಸಿ ಆಹಾರವನ್ನು ಹರಿಸಿ ಬಂದೇ ಬರುತ್ತೆ. ಸೊ ರೋಡ್ ಮಿಡಲಲ್ಲೇನೆ ಕಾಣಿಸ್ಕೊಂಡಿದೆ ಹೆಬ್ಬಾವು. ಸೊ ನೋಡ್ತಾ ಇರ್ಬೋದು 15 ಅಡಿ ಉದ್ದದ ಹೆಬ್ಬಾವು. ನೋಡ್ತಾ ಇದ್ರೇ ಭಯ ಆಗುತ್ತೆ. ಗ್ರಾಮಸ್ಥರು ಕೂಡ ಅದನ್ನ ರೋಡ್ನಲ್ಲಿ ನೋಡಿ ಸಿಕ್ಕಾಪಟ್ಟೆ ಹೆದರ್ಕೊಂಡಿದ್ದಾರೆ. ಸೊ 15 ಅಡಿ ಉದ್ದ ಇರುವಂತಹ ಹೆಬ್ಬಾವು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಬಂಬೂಸರ ಅಂತ ಹೇಳ್ಬಿಟ್ಟು ಅರಣ್ಯ ಪ್ರದೇಶದ ನಿಯರ್ಲಿ ಇರುತ್ತೆ. ಸೊ ಅಲ್ಲಿ ಕಾಣಿಸ್ಕೊಂಡಿರುವಂಥದ್ದು, ರೋಡ್ನಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ನೋಡ್ತಾ ಇರ್ಬೋದು ಜನರು ಯಾವ ರೀತಿಯಾಗಿ ಭಯಭೀತರಾಗಿ ಶಾಕ್ ಆಗಿ ನೋಡ್ತಾ ಇದ್ದಾರೆ. ನಿಜಕ್ಕೂ ಭಯ ಆಗುತ್ತೆ. ರೋಡ್ನಲ್ಲಿ ಕಾಣಿಸ್ಕೊಳ್ತು, ಅದು ಊರಿನಲ್ಲಿ ಗ್ರಾಮದಲ್ಲಿ ಅಂತ ಹೇಳಿದ್ರೆ ಅದನ್ನು ರಕ್ಷಣೆ ಕೂಡ ಮಾಡಿದ್ದಾರೆ. ಭದ್ರಾ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಬಂದ್ಬಿಟ್ಟು ಅದನ್ನು ರಕ್ಷಣೆ ಕೂಡ ಮಾಡಿರುವಂಥದ್ದು. ಜನವಸತಿ ಪ್ರದೇಶದಲ್ಲಿ ಕಾಣಿಸ್ಕೊಂಡಿದೆ. ರಸ್ತೆ ಮೇಲೆ ಬರ್ತಾ ಇದ್ದಂತಹ ಹೆಬ್ಬಾವದು. ಸೊ ಏನೂ ಕೂಡ ತೊಂದರೆ ಕೊಟ್ಟಿಲ್ಲ. ಅದನ್ನು ಕರೆಕ್ಟಾಗಿ ಸುರಕ್ಷಿತವಾದಂತಹ ಜಾಗಕ್ಕೆ ಅರಣ್ಯಾಲಯಕ್ಕೆ ಬಿಟ್ಟು ರಕ್ಷಣೆ ಕೂಡ ಮಾಡಿರುವಂಥದ್ದು. ಈ ಸಮರ್ ಬಂತು ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದಾಗೆ ಈ ಪ್ರಾಣಿಗಳಾಗಿರ್ಬೋದು, ಹಾವುಗಳಾಗಿರ್ಬೋದು, ಕ್ರಿಮಿಕೀಟಗಳು ಎಲ್ಲವೂ ಕೂಡ ಅಂದರೆ ಆ ಅರಣ್ಯದ ಅಂಚಿನಲ್ಲಿರುವಂತಹ ಊರುಗಳಿಗೆ ಧಾವಿಸ್ತವೆ ಆಹಾರವನ್ನು ಅರಸಿ ಅಷ್ಟೇನೆ. ಅದು ನೋಡಿ ಜನಗಳು ಭಯಭೀತರಾಗೋದು ಸರ್ವೇ ಸಾಮಾನ್ಯ. ಈ ಆನೆಗಳು ಧಾವಿಸ್ತಾ ಇತ್ತು, ಚಿರತೆಗಳು ಕಾಣಿಸ್ಕೊಳ್ತಾ ಇತ್ತು, ಜಿಂಕೆಗಳು. ಸೊ ಈಗ ಹಾವು ರಸ್ತೆಯ ಮಧ್ಯದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಜನರೆಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಸೊ ಅದನ್ನು ನೋಡಿದ ತಕ್ಷಣ ಭಯ ಆಗೋದು, ಇನ್ನೇನೋ ಸಾಯಿಸುವಂತಹ ಪ್ರಯತ್ನ ಮಾಡೋದು, ಅದೆಲ್ಲದಕ್ಕೂ ಮಾಡೋಕ್ಕಿಂತ ಹೆಚ್ಚಾಗಿ ಅರಣ್ಯ ಇಲಾಖೆಗೆ ಹೇಳಿಬಿಟ್ರೆ ಸುರಕ್ಷಿತವಾದಂತಹ ಸ್ಥಳ ಕರೆದುಕೊಂಡು ಹೋಗ್ಬಿಡ್ತಾರೆ.